ದಿನಗಳು ಉರುಳುತ್ತಿದ್ದವು. ಇಂಟರ್ ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಗೌರಿ ಶಂಕರ ಇಬ್ಬರು ಸೆಲೆಕ್ಟ್ ಆಗಿ ಮೊದಲ ಬಹುಮಾನಗಳನ್ನು ಗೆದ್ದು ತಂದಿದ್ದರು. ಗೌರಿ ಮಾತ್ರ ಶಂಕರನೊಂದಿಗೆ ಮೊದಲಿನ ಮೌನವನ್ನೇ ಮುಂದುವರೆಸಿದಳು. ಇದರ ಮಧ್ಯೆ ಶಂಕರ ಗೌರಿಗಾಗಿಯೇ ಭಾರತದ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳುತ್ತಿದ್ದ. ಜೊತೆಗೆ ಗೌರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಹ ಕಲೆ ಹಾಕಿದ್ದ. ಡ್ಯಾನ್ಸ್ ಬಗೆಗಿದ್ದ ಅವಳ ಒಲುಮೆ ಅವನ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಒಂದು ದಿನ ಅವಳೊಂದಿಗೆ ತನ್ನ ಪ್ರೇಮ ನಿವೇದನೆಯನ್ನು ಸಹ ಮಾಡಿಕೊಂಡಿದ್ದ. ಈ ವಿಷಯ ಕಾಲೇಜಿನಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಗೌರಿಯ ಉತ್ತರ ಮಾತ್ರ ಒಂದೇ, ಮೌನ. ಶಂಕರ, ಗೌರಿ ಇಬ್ಬರು ಮಾತನಾಡದೇ ಇದ್ದರೂ ಅವರ ಕಣ್ಣುಗಳು ಸಂಭಾಷಣೆಯಂತೂ ಯಾವ ಅಡೆತಡೆ ಇಲ್ಲದೆ ಮುಂದುವರಿಯುತ್ತಿತ್ತು. ಎಲ್ಲರ ಇಂಟರ್ನಲ್ಸ್ ಮುಗಿದು ಸೆಮಿಸ್ಟರ್ ಪರೀಕ್ಷೆಗಳು ಶುರುವಾಗಿದ್ದವು. ಪರೀಕ್ಷೆ ಮುಗಿಯಲು ಇನ್ನೊಂದು ದಿನ ಇದೆ ಎನ್ನುವಾಗ ರಾಕಿ ಎಲ್ಲರನ್ನು ಒಂದೆಡೆ ಸೇರಿಸಿದನು. ಫ್ರೆಂಡ್ಸ್, ಇನ್ನೊಂದು ವಾರಕ್ಕೆ ನಮ್ಮೂರಿನ ಹಬ್ಬ ಶುರುವಾಗಿ 1 ವಾರ ನಡೆಯುತ್ತದೆ. ಎಲ್ಲರೂ ತಪ್ಪದೆ ಬರಬೇಕೆಂದು ಎಲ್ಲರನ್ನು ಆಮಂತ್ರಿಸಿದ್ದ. ಕಾರ್ತಿ, ಪೃಥ್ವಿ ಇಬ್ಬರು ನಾವು ಊರಿಗೆ ಹೋಗಿ ಅಲ್ಲಿಂದಲೇ ಹಬ್ಬಕ್ಕೆ ಬರುತ್ತೇವೆ ಎಂದು ಹೇಳಿದರು. ಗೌರಿ ಮತ್ತು ಪ್ರತಾಪ್ ಒಟ್ಟಾಗಿ ಬರುವುದಾಗಿ ಹೇಳಿದರು. ಆದರೆ ಶಂಕರನಿಗೆ ರಾಕಿಯ ಊರಿನ ದಾರಿ ತಿಳಿಸಿರಲಿಲ್ಲ. ಹಾಗಾಗಿ ಶಂಕರ ಹಾಗೂ ನಕ್ಷತ್ರ ಪ್ರತಾಪ್ ಮತ್ತು ಗೌರಿ ಕರೆದುಕೊಂಡು ಬರಬೇಕೆಂದು ರಾಕಿ ಹೇಳಿದ್ದ. ಆದರೆ ಶಂಕರ ಮಾತ್ರ ತನ್ನ ಕಾರಿನಲ್ಲಿ ಹೋಗಬೇಕೆಂದು ಕಂಡೀಷನ್ ಹಾಕಿದ್ದ. ಎಲ್ಲರೂ ಸಹ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದರು. ಅಂತೂ ಇಂತೂ ಎಲ್ಲರ ಪರೀಕ್ಷೆಗಳು ಮುಗಿದವು. ಪೃಥ್ವಿ ಮತ್ತು ಕಾರ್ತಿ ಆ ದಿನವೇ ಊರಿಗೆ ಹೊರಟರು. ಪ್ರತಾಪ್ ಮರುದಿನವೇ ತನ್ನ ಫ್ಯಾಮಿಲಿಯೊಂದಿಗೆ ಟ್ರಿಪ್ ಹೋಗಲು ತಯಾರಿ ನಡೆಸಿದ. ಗೌರಿಯನ್ನು ಸಹ ಕರೆದಿದ್ದ. ಆದರೆ ಅವಳು ನಿರಾಕರಿಸಿದಳು. ಈ 1 ವಾರ ತನ್ನ ತಂದೆಯೊಂದಿಗೆ ಕಾಲ ಕಳೆಯಬೇಕೆಂದು ನಿರ್ಧರಿಸಿದ್ದಳು. ಮರುದಿನದಿಂದಲೇ ಹಬ್ಬಕ್ಕಾಗಿ ಶಾಪಿಂಗ್ ಮಾಡಲು ತಯಾರಿ ನಡೆಸಿದಳು. ದಿನಗಳು ಕಳೆದಂತೆ ಶಂಕರ ಗೌರಿಗಾಗಿ ತನಗೆ ಗೊತ್ತಿಲ್ಲದೆ ತಾನು ಬದಲಾಗುತ್ತಿದ್ದ. ಮೊದಲೆಲ್ಲ ಯಾವಾಗಲೂ ಹುಡುಗಿಯರೊಂದಿಗೆ ಸುತ್ತಾಡುತ್ತಿದ್ದವನು ಈಗ ಹುಡುಗಿಯರನ್ನು ಆದಷ್ಟು ಅವಾಯ್ಡ್ ಮಾಡುತ್ತಿದ್ದ. ಸಂಸ್ಕೃತಿ ಹಾಗೂ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಗೌರಿಗೆ ಏನು ಇಷ್ಟ, ಏನು ಇಷ್ಟವಿಲ್ಲ ಎಂಬುದನ್ನು ತಿಳಿದುಕೊಂಡಿದ್ದ. ಅಪ್ಪಿತಪ್ಪಿಯೂ ಅವಳಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಬಾರದೆಂದು ತೀರ್ಮಾನಿಸಿದ್ದ. ಆದರೆ ಗೌರಿಯನ್ನು ಕಾಡುವುದನ್ನು ಮಾತ್ರ ಬಿಟ್ಟಿರಲಿಲ್ಲ. ಅವಳು ಒಬ್ಬಂಟಿಯಾಗಿ ಸಿಕ್ಕರೆ ಸಾಕು ತುಂಬ ಗೋಳು ಇದ್ದುಕೊಳ್ಳುತ್ತಿದ್ದ. ಅದರಲ್ಲೂ ಆ ಲಿಪ್ ಕಿಸ್ ವಿಷಯ ಹೇಳಿ ಅದೆಷ್ಟು ಬಾರಿ ರೇಗಿಸಿದ್ದನೋ ಲೆಕ್ಕವೇ ಇಲ್ಲ. ಗೌರಿ ಕೆಲವೊಮ್ಮೆ ಮೌನವಾಗಿದ್ದರೆ ಇನ್ನು ಕೆಲವೊಮ್ಮೆ ಬಾಯಿಗೆ ಬಂದಂಗೆ ಬೈದು ಹೋಗುತ್ತಿದ್ದಳು. ಗೌರಿ ಬೈದಾಗಲಂತೂ ಶಂಕರ ತುಂಬ ಖುಷಿ ಪಡುತ್ತಿದ್ದ. ಹಾಗಾದರೂ ಅವಳು ನನ್ನೊಂದಿಗೆ ಮಾತನಾಡಿದಳಲ್ಲ ಎಂದು. ಅವಳು ಬೈಯುತ್ತಿದ್ದರೆ ಅವನ ಕಣ್ಣಿಗೆ ಬಹಳ ಮುದ್ದಾಗಿ ಕಾಣುತ್ತಿದ್ದಳು. ಅದೊಂಥರ ವಿಚಿತ್ರ ಪ್ರೀತಿ. ಗೌರಿ ಬೈದರೂ ಅದರಲ್ಲಿ ಪ್ರೀತಿ ಹುಡುಕುವ ಹುಚ್ಚು ಮನಸ್ಸು ಅವನದು. ಇದೆಲ್ಲದರ ನಡುವೆ ಅವನು ಕ್ಲಬ್ಗೆ ಹೋಗುವುದು, ತಡರಾತ್ರಿ ಮನೆಗೆ ಬರುವುದು ಮಾತ್ರ ತಪ್ಪಿರಲಿಲ್ಲ. ಅಂತೂ ಇಂತು ಸೆಮಿಸ್ಟರ್ ಪರೀಕ್ಷೆಗಳು ಮುಗಿದು ಪೃಥ್ವಿ ಮತ್ತು ಕಾರ್ತಿ ಇಬ್ಬರು ಊರಿಗೆ ಹೋದರು. ಪ್ರತಾಪ್ ಗೌರಿಯ ಬಾಲ್ಯದ ಗೆಳೆಯ. ಇಬ್ಬರು ಒಟ್ಟಿಗೆ ಆಡಿ ಬೆಳೆದವರು. ಅವರ ಕುಟುಂಬಗಳು ಅಷ್ಟೇ ಸ್ನೇಹದಿಂದ ಇದ್ದವು. ಗೌರಿ ಪ್ರತಾಪ್ ಮನೆಗೆ ಬರುವುದು, ಪ್ರತಾಪ್ ಗೌರಿಯ ಮನೆಗೆ ಹೋಗುವುದು ಸರ್ವೇ ಸಾಮಾನ್ಯ. ಆ ಸಲಿಗೆಯಿಂದಲೇ ಪ್ರತಾಪ್ ತನ್ನ ಫ್ಯಾಮಿಲಿ ಟ್ರಿಪ್ಗೆ ಗೌರಿಯನ್ನು ಸಹ ಆಹ್ವಾನಿಸಿದ್ದ. ಆದರೆ ಗೌರಿ ನಿರಾಕರಿಸಿದಳು. ಏಕೆಂದರೆ ಯಾವಾಗಲೂ ಬಿಸಿನೆಸ್ನಲ್ಲಿಯೇ ಮುಳುಗಿ ಹೋಗುತ್ತಿದ್ದ ಜಗನ್ನಾಥ್ ಅವರು ಮೊದಲ ಬಾರಿಗೆ ಎಲ್ಲದಕ್ಕೂ ಬ್ರೇಕ್ ಹಾಕಿ 1 ವಾರ ಮಗಳೊಂದಿಗೆ ಕಾಲ ಕಳೆಯುತ್ತೇನೆ ಎಂದು ಗೌರಿಗೆ ಮಾತು ಕೊಟ್ಟಿದ್ದರು. ಈ ವಾರ ಪೂರ್ತಿ ತಂದೆಯೊಂದಿಗೆ ಕಾಲ ಕಳೆಯಲು ನಿರ್ಧರಿಸಿದಳು ಗೌರಿ. ಮರುದಿನ ಬೆಳಗ್ಗೆ ಎದ್ದ ಗೌರಿ ತನ್ನ ತಂದೆಗೆ ಇಷ್ಟವಾದ ಅನೇಕ ಅಡುಗೆಗಳನ್ನು ತಾನೇ ತಯಾರಿಸಿದಳು. ಸುಮಾರು 8 ಗಂಟೆಗೆ ರೂಮಿನಿಂದ ಹೊರಬರುತ್ತಿದ್ದ ತಂದೆ ಸೂಟ್ ಧರಿಸಿರುವುದು ನೋಡಿ, ಅಪ್ಪ ಇದೇನಿದು, ನೀವು ಇವತ್ತು ಮನೆಯಲ್ಲೇ ಇರ್ತೀರಾ ತಾನೇ ಎಂದು ಕೇಳಿದಳು. ಅದಕ್ಕೆ ಜಗನ್ನಾಥ್ ಅವರು, ಸಾರಿ ಮಗಳೇ, ಇವತ್ತೊಂದು ದಿನ ಬಿಟ್ಟು ಬಿಡು, ನಾಳೆಯಿಂದ ಖಂಡಿತವಾಗಿಯೂ ನೀನೊಂದಿಗೆ ಇರುತ್ತೇನೆ. ಇವತ್ತೊಂದು ಮುಖ್ಯವಾದ ಮೀಟಿಂಗ್ ಇದೆ, ಪ್ಲೀಸ್ ಮಗಳೇ ಎಂದು ಕೇಳಿಕೊಂಡರು ಗೋಗರೆಯುವ ಧ್ವನಿಯಲ್ಲಿ. ಗೌರಿ ಮುಖ ಊದಿಸಿಕೊಂಡು ಕುಳಿತಳು. ಜಗನ್ನಾಥ್ ಅವರು ಅವರ ಕಿವಿಗಳನ್ನು ಹಿಡಿದುಕೊಂಡು ಮತ್ತೆ ಕ್ಷಮೆ ಯಾಚಿಸಿದರು. ಜಗನ್ನಾಥ್, ಪ್ಲೀಸ್ ಮಗಳೇ, ಪ್ಲೀಸ್. ಗೌರಿ, ಓಕೆ ಏನೋ ಹೋಗಲಿ ಪಾಪ ಅಂತ ಬಿಡ್ತಾ ಇದ್ದೀನಿ, ಬಟ್ ನಾಳೆಯಿಂದ ನನ್ನ ಜೊತೆನೇ ಇರಬೇಕು. ಜಗನ್ನಾಥ್, ಅದನ್ನೇ ಸ್ವಲ್ಪ ನಗು ನಗುತ್ತಾ ಹೇಳಿದರೆ ಈ ಬಡಪಾಯಿ ಜೀವಕ್ಕೂ ಸ್ವಲ್ಪ ಖುಷಿಯಾಗುತ್ತಿತ್ತು ಎಂದರು ನಾಟಕೀಯವಾಗಿ. ಗೌರಿ ಬಾರದ ನಗುವೊಂದನ್ನು ನಟಿಸಿದಳು. ನಂತರ ಇಬ್ಬರು ಜೋರಾಗಿ ನಗಲು ಶುರು ಮಾಡಿದರು. ಜಗನ್ನಾಥ್, ಸಾರಿ ಮಗಳೇ, ಇದ್ದಕ್ಕಿದ್ದ ಹಾಗೆ ಮೀಟಿಂಗ್ ಫಿಕ್ಸ್ ಆಯಿತು. ಗೌರಿ, ಪರವಾಗಿಲ್ಲಪ್ಪ, ಇವತ್ತು ಹೇಗಿದ್ದರೂ ಸಹನ ಶಾಪಿಂಗ್ ಹೋಗೋಕೆ ಅಂತ ಕರೆದಿದ್ದಾಳೆ, ಅವಳೊಂದಿಗೆ ಹೋಗಿ ಬರ್ತೇನೆ. ಜಗನ್ನಾಥ್, ಸರಿ ಮಗಳೇ, ಯಾವ ಕಡೆ ಸವಾರಿ? ಗೌರಿ, ಮಲ್ಲೇಶ್ವರಂ. ಜಗನ್ನಾಥ್, ಅರೆ, ನಾನು ಆ ಕಡೆನೇ ಹೋಗುತ್ತಾ ಇರೋದು. ಗೌರಿ, ಒಳ್ಳೆಯದೇ ಆಯಿತು, ಇಬ್ಬರು ಜೊತೆಗೆ ಹೋಗೋಣ ಹಾಗಾದರೆ. ಜಗನ್ನಾಥ್, ಬೇಡ ಗೌರಿ, ನನ್ನ ಮೀಟಿಂಗ್ ಯಾವಾಗ ಮುಗಿಯುತ್ತೋ, ನಿನ್ನ ಶಾಪಿಂಗ್ ಯಾವಾಗ ಮುಗಿಯುತ್ತೋ
ಸುಮ್ಮನೆ ರಿಸ್ಕ್ ಯಾಕೆ? ಅದೂ ಅಲ್ಲದೆ ನಾನು ಮೀಟಿಂಗ್ ಮುಗಿದ ಕೂಡಲೇ ಆಫೀಸ್ಗೆ ಹೋಗಬೇಕು. ತುಂಬ ಮುಖ್ಯವಾದ ಕೆಲಸಗಳು ಮುಗಿಸುವುದಿದೆ. ಹೇಗಿದ್ರೂ ಇನ್ನೂ ಒಂದು ವಾರ ಆಫೀಸ್ಗೆ ಹೋಗೋಕ್ಕಾಗಲ್ಲ ಗೌರಿ. ಹಾಗಾದರೆ ಒಂದು ಕೆಲಸ ಮಾಡೋಣ. ನಿಮ್ಮ ಕಾರ್ನ ಡ್ರೈವರ್ಗೆ ತಗೊಂಡು ಬರೋದಕ್ಕೆ ಹೇಳಿ. ನಾನು ನೀವು ಇಬ್ಬರು ನನ್ನ ಕಾರ್ನಲ್ಲಿ ಹೋಗೋಣ. ನಾನು ನಿಮ್ಮನ್ನು ಡ್ರಾಪ್ ಮಾಡಿ ಆಮೇಲೆ ಶಾಪಿಂಗ್ ಹೋಗ್ತೀನಿ. ಜಗನ್ನಾಥ್, ಓಕೆ ಮಗಳೇ, ನೀನು ಹೇಗೆ ಹೇಳಿದರೂ ಹಾಗೆ. ಗೌರಿ, ಸರಿ ಸರಿ, ಮೊದಲು ತಿಂಡಿ ತಿನ್ನುವ, ಮುಂದಿನದು ಆಮೇಲೆ ಎಂದು ತಂದೆಗೆ ತಿಂಡಿ ಹಾಕಿಕೊಟ್ಟಳು. ಜಗನ್ನಾಥ್ ಮತ್ತು ಗೌರಿ ಇಬ್ಬರು ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಹರಟುತ್ತಾ ತಿಂಡಿ ಮುಗಿಸಿದರು. ಜಗನ್ನಾಥ್ ಅವರಂತೂ ಇಷ್ಟಪಟ್ಟು ಕೊಂಚ ಹೆಚ್ಚಾಗಿಯೇ ತಿಂದರು. ಅದರಲ್ಲಿ ಗೌರಿ ಕೈರುಚಿ ಎಂದರೆ ಅವರಿಗೆ ಅಚ್ಚುಮೆಚ್ಚು. ನಂತರ ಗೌರಿ ಜಗನ್ನಾಥ್ ಅವರನ್ನು ಡ್ರಾಪ್ ಮಾಡಿ ತಾನು ಶಾಪಿಂಗ್ಗೆ ಹೋದಳು. ಸಹನ ಆಗಲೇ ಬಂದಿದ್ದಳು. ಸಹನ ಹಾಗೂ ಗೌರಿ ಇಬ್ಬರು ಹೈಸ್ಕೂಲ್ ಫ್ರೆಂಡ್ಸ್. ಇಂದಿಗೂ ಸಹ ಅವರಿಬ್ಬರ ಗೆಳೆತನ ಮುಂದುವರೆದಿತ್ತು. ಒಬ್ಬರಿಗೊಬ್ಬರು ಕಾಲ್ ಮಾಡಿ ಮಾತನಾಡುತ್ತಿದ್ದರು. ಸಹನಾಗಿ ಈಗ ಮದುವೆ ಫಿಕ್ಸ್ ಆಗಿದೆ, ಅದಕ್ಕಾಗಿಯೇ ಈ ಶಾಪಿಂಗು. ಇಬ್ಬರು ಮಾಲ್ ಎಲ್ಲ ಸುತ್ತಿ ಬೇಕಾದಷ್ಟು ಬಟ್ಟೆಗಳು, ಹ್ಯಾಂಡ್ ಬ್ಯಾಗ್ಗಳು, ಶೂಸ್, ಸ್ಲಿಪ್ಪರ್ಸ್ ಎಂದು ಸಾಕಷ್ಟು ಶಾಪಿಂಗ್ ಮಾಡಿದ್ದರು. ಆದರೆ ಗೌರಿಗೆ ಬೇಕಾದ ವೈಟ್ ಡ್ರೆಸ್ ಮಾತ್ರ ಸಿಕ್ಕಿರಲಿಲ್ಲ. ಅಲ್ಲೇ ಒಂದು ಆರ್ಟ್ ಗ್ಯಾಲರಿ ಇತ್ತು. ನಮ್ಮ ಗೌರಿಗೆ ಮೊದಲಿನಿಂದಲೂ ಕಲೆಯಲ್ಲಿ ಆಸಕ್ತಿ ಜಾಸ್ತಿ. ಅದರಲ್ಲೂ ಕಲಾವಿದ ಅವರ ಪೇಂಟಿಂಗ್ ಎಂದರೆ ಅಚ್ಚುಮೆಚ್ಚು. ಆದರೆ ಆ ವ್ಯಕ್ತಿ ಪೇಂಟಿಂಗ್ ಮಾಡುತ್ತಿದ್ದುದು ಬಹಳ ಕಡಿಮೆ. 2 ಅಥವಾ 3 ತಿಂಗಳಿಗೆ ಒಂದು ಪೇಂಟಿಂಗ್ ಬಿಡುಗಡೆ ಮಾಡಿದರೆ ಅದೇ ಹೆಚ್ಚು. ಈ ಅಂಗಡಿಯ ಮಾಲೀಕರಿಗೆ ಗೌರಿ ಆಗಲೇ ಹೇಳಿಬಿಟ್ಟಿದ್ದಳು, ಅವರ ಪೇಂಟಿಂಗ್ ಬಂದರೆ ನನಗೆ ಕಾಲ್ ಮಾಡಬೇಕೆಂದು. ಅವಳು ಅಷ್ಟೇ ದೊಡ್ಡದಾದರೂ ಸರಿ ಕೊಟ್ಟು ಖರೀದಿಸುತ್ತಿದ್ದಳು. ಹಾಗಾಗಿ ಆ ಮಾಲೀಕ ಕಲಾವಿದನ ಪೇಂಟಿಂಗ್ ಬಂದೊಡನೆ ಇವಳಿಗೆ ಕಾಲ್ ಮಾಡುತ್ತಿದ್ದ. ಇವತ್ತು ಅಷ್ಟೇ ಅವನ ಕಾಲ್ ಬಂದಿದ್ದರಿಂದಲೇ ಅವಳು ಶಾಪಿಂಗ್ ಬಂದಿದ್ದಳು. ಇನ್ನೇನು ಅವಳು ಒಳಗೆ ಹೋಗಬೇಕೆನ್ನುವಷ್ಟರಲ್ಲಿ ಯಾರೋ ಬಂದು ಸಹನಾಳನ್ನು ಮಾತನಾಡಿಸಿದರು. ಸಹನ ಕೂಡ ಅವನನ್ನು ಮಾತನಾಡಿಸಿ ಗೌರಿಗೆ ಪರಿಚಯಿಸಿದಳು. ಅವನು ಸಹನಾಳನ್ನು ಮದುವೆಯಾಗುವ ಹುಡುಗ. ಹೆಸರು ಪವನ್. ಅವರಿಬ್ಬರು ಕಾಫಿ ಡೇ ಕಡೆ ಹೊರಟರು. ಅವರಿಗೆ ಪ್ರೈವೇಸಿ ಇರಲೆಂದು ಗೌರಿ ಅವರಿಬ್ಬರಿಂದ ದೂರವೇ ಉಳಿದಳು. ತನಗೆ ಬೇಕಾದ ಪೇಂಟಿಂಗ್ ಖರೀದಿಸಿ ಹೊರ ಬಂದಾಗ ಗೌರಿಗೆ ಜಗನ್ನಾಥ್ ಅವರು ಕಾಲ್ ಮಾಡಿದರು. ಗೌರಿ, ಹೇಳಿ ಅಪ್ಪ, ಮೀಟಿಂಗ್ ಎಲ್ಲ ಮುಗೀತಾ? ಜಗನ್ನಾಥ್, ಹ್ಞೂ ಮಗಳೇ, ಮುಗೀತು. ಈಗ ನೀನು ಎಲ್ಲಿದ್ದೀಯಾ? ಗೌರಿ, ಇನ್ನು ಮಾಲ್ನಲ್ಲಿ ಇದ್ದೀನಿ ಅಪ್ಪ. ಜಗನ್ನಾಥ್, ಶಾಪಿಂಗ್ ಎಲ್ಲ ಮುಗೀತಾ? ಗೌರಿ, ಇನ್ನೂ ಸ್ವಲ್ಪ ಇದೆ, ಯಾಕೆ? ಜಗನ್ನಾಥ್, ಏನೂ ಇಲ್ಲ ಮಗಳೇ, ನನ್ನ ಕಾರ್ ಕೆಟ್ಟೋಗಿದೆ. ಸದ್ಯಕ್ಕೆ ನಾನು ನಿನ್ನ ಕಾರ್ನಲ್ಲಿ ಹೋಗ್ತೀನಿ. ಡ್ರೈವರ್ ರಿಪೇರಿ ಮಾಡಿಸಿಕೊಂಡು ಬಂದ ಮೇಲೆ ನೀನು ನನ್ನ ಕಾರ್ನಲ್ಲೇ ಬಾ, ಆಗಬಹುದಾ? ಗೌರಿ, ಅಷ್ಟೇ ತಾನೇ ಅಪ್ಪ, ನೀವು ಎಲ್ಲಿದ್ದೀರಾ ಹೇಳಿ, ನಾನೇ ಕಾರ್ ತರ್ತೇನೆ. ಜಗನ್ನಾಥ್, ನಾನಾಗಲೇ ಮಾಲ್ ಮುಂದೆ ಇದ್ದೇನೆ, ನೀನು ಕೀ ತಂದು ಕೊಟ್ಟರೆ ಸಾಕು ಪುಟ್ಟ. ಗೌರಿ, ಓಕೆ ಅಪ್ಪ, ಈಗಲೇ ಬಂದೆ ಎಂದು ತನ್ನ ತಂದೆಯ ಬಳಿಗೆ ಹೋಗಿ ಕಾರ್ ಕೀ ಕೊಟ್ಟು ಹಾಗೆ ತಾನು ಶಾಪಿಂಗ್ ಮಾಡಿದ ವಸ್ತುಗಳನ್ನೆಲ್ಲ ಕಾರ್ನಲ್ಲಿ ಇಟ್ಟು ಕಳುಹಿಸಿದಳು. ಮತ್ತೆ ಮಾಲ್ ಒಳಗೆ ಬಂದ ಗೌರಿ ಅವಳ ಇಷ್ಟದ ವೈಟ್ ಡ್ರೆಸ್ಗಾಗಿ ಹುಡುಕುತ್ತಿದ್ದಳು. ಅವಳನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಎನಿಸಿತು. ತಿರುಗಿ ನೋಡಿದರೆ ಯಾರೂ ಇಲ್ಲ. ಭ್ರಮೆ ಇರಬೇಕೆಂದುಕೊಂಡು ಅಲ್ಲೇ ಇದ್ದ ಒಂದು ಶಾಪ್ಗೆ ಹೋದಳು. ಕೊನೆಗೂ ಅವಳಿಷ್ಟದ ವೈಟ್ ಡ್ರೆಸ್ ಸಿಕ್ಕಿತು. ಆದರೆ ಅದನ್ನು ಆಗಲೇ ಯಾರೋ ಖರೀದಿಸಿ ಬಿಟ್ಟಿದ್ದರು. ಕೊನೆಗೆ ಬೇಸರದಿಂದ ಅಲ್ಲಿಂದ ಹೊರಗೆ ಬಂದಳು. ಮತ್ತೆ ಅವಳ ಫೋನ್ ರಿಂಗಡಿಸಿತು. ನೋಡಿದರೆ ಅವಳ ಅಪ್ಪನದೇ ಕಾಲ್. ರಿಸೀವ್ ಮಾಡಿದವಳಿಗೆ ಒಂದು ಆಘಾತ ಕಾದಿತ್ತು. ಗಾಬರಿಯಿಂದ ಹಾಗೆ ನಿಂತು ಬಿಟ್ಟಳು. ಇತ್ತ ಶಂಕರ ನಕ್ಷತ್ರಾಳೊಂದಿಗೆ ಶಾಪಿಂಗ್ಗೆ ಬಂದವನು ತನ್ನ ಮನದರಸಿಯನ್ನು ನೋಡಿ ನಕ್ಷತ್ರಾಳನ್ನು ಶಾಪಿಂಗ್ ಮಾಡಲು ಬಿಟ್ಟು ಗೌರಿಯ ಹಿಂದೆಯೇ ಅವಳಿಗೆ ತಿಳಿಯದಂತೆ ಬರುತ್ತಿದ್ದನು. ಅವಳು ಗಾಬರಿಯಾಗಿ ನಿಂತಿರುವುದನ್ನು ಕಂಡು ಹತ್ತಿರ ಬಂದು ಅವಳನ್ನು ಮಾತನಾಡಿಸಿದನು. ಅವನ ಕಡೆ ತಿರುಗಿದ ಗೌರಿಯ ಕಣ್ಣಿನ ಆಗಲೇ ನೀರು ತುಂಬಿತ್ತು. ಮೊದಲ ಬಾರಿ ತನ್ನ ಮನದರಸಿಯ ಕಣ್ಣಲ್ಲಿ ನೀರು ನೋಡಿ ಶಂಕರ ಗಾಬರಿಗೊಂಡ. ಪ್ರೀತಿಯಿಂದ ಅವಳ ಕೈ ಹಿಡಿದುಕೊಳ್ಳುತ್ತಾ, ಏನಾಯ್ತೆ ಮುದ್ದು, ಯಾಕಿಷ್ಟೊಂದು ಗಾಬರಿಗೊಂಡಿದ್ದೀಯಾ ಎಂದು ಕೇಳಿದ. ಆ ಮಾತಿಗೆ ಅವಳ ಕಣ್ಣಿಂದ ಜಾರಿ ಬಿದ್ದ ಒಂದು ಹನಿ ಶಂಕರ ಕೈ ಮೇಲೆ ಬಿದ್ದಿತು. ತಡವರಿಸುತ್ತಾ, ಅದು ಅಪ್ಪಗೆ ಆಕ್ಸಿಡೆಂಟ್ ಆಗಿದೆಯಂತೆ ಶಂಕರ ಎಂದು ಒಂದೇ ಸಮನೆ ಅಳಲು ಶುರು ಮಾಡುತ್ತಾಳೆ. ಗೌರಿ, ಪ್ಲೀಸ್ ಕಾಮ್ ಡೌನ್. ಈಗ ಎಲ್ಲಿದ್ದಾರೆ ಅವರು ಎಂದ ಮಾತಿಗೆ ಸ್ವಲ್ಪ ಸಮಾಧಾನಗೊಂಡ ಗೌರಿ MS ಹಾಸ್ಪಿಟಲ್ ಹೇಳಿ ಸುಮ್ಮನಾಗುತ್ತಾಳೆ. ಸರಿ ಬಾ ಹೋಗೋಣ ಎಂದು ತನ್ನ ಬೈಕೇರಿ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಆಸ್ಪತ್ರೆ ಬಂದ ತಕ್ಷಣ ಗೌರಿ ಒಳಗೆ ಓಡುತ್ತಾಳೆ. ಶಂಕರ ಬೈಕ್ ಪಾರ್ಕ್ ಮಾಡಿ ಬರುವ ವೇಳೆಗಾಗಲೇ ಅವಳು ರಿಸೆಪ್ಷನ್ನಲ್ಲಿ ವಿಚಾರಿಸಿ ಮುಂದೆ ಹೋಗುತ್ತಿರುತ್ತಾಳೆ. ಶಂಕರ ಅವಳನ್ನು ಹಿಂಬಾಲಿಸುತ್ತಾನೆ. ಅಷ್ಟು ಹೊತ್ತು ಹೇಗೆ ಸಮಾಧಾನ ಮಾಡಿಕೊಂಡಿದ್ದ ಗೌರಿ ICUನಲ್ಲಿ ಮಲಗಿರುವ ತನ್ನ ತಂದೆಯನ್ನು ಕಂಡು ಕುಗ್ಗಿ ಹೋಗುತ್ತಾಳೆ. ಅಷ್ಟು ಹೊತ್ತಿಗೆ ಅಲ್ಲಿಂದ
ಬಂದ ಡಾಕ್ಟರ್, ಜಗನ್ನಾಥ್ ತಲೆಗೆ ತುಂಬ ಏಟಾಗಿದೆ ಗೌರಿ, ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ನೀನು ಫಾರ್ಮಾಲಿಟೀಸ್ ಎಲ್ಲ ಮುಗಿಸು, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ ಎಂದು ಹೇಳಿ ಹಾಗೆ ಬಿ ನೆಗೆಟಿವ್ ಬ್ಲಡ್ ಅರೇಂಜ್ ಮಾಡಬೇಕು ಗೌರಿ, ನಾನು ಕೂಡ ಟ್ರೈ ಮಾಡ್ತಿದ್ದೀನಿ, ನೀನು ಕೂಡ ಟ್ರೈ ಮಾಡು ಎಂದು ಹೇಳಿದರು. ಇದೇನಪ್ಪ, ಡಾಕ್ಟರ್ಗೆ ಗೌರಿ ಹೆಸರು ಹೇಗೆ ಗೊತ್ತು ಅಂತ ಯೋಚಿಸ್ತಾ ಇದ್ದೀರಾ? ಅವರು ಗೌರಿಯ ಫ್ಯಾಮಿಲಿ ಡಾಕ್ಟರ್ ಮನೋಹರ್ ಅಷ್ಟೇ ಅಲ್ಲ, ಜಗನ್ನಾಥ್ ಅವರ ಸ್ನೇಹಿತ ಕೂಡ ಹೌದು. ಶಂಕರ, ನಂದು ಕೂಡ ಬಿ ನೆಗೆಟಿವ್, ನಾನು ಬ್ಲಡ್ ಕೊಡುತ್ತೇನೆ ಡಾಕ್ಟರಿಂದ. ಮನೋಹರ್ ಅವರು ಸಿಸ್ಟರ್ ಕಡೆ ತಿರುಗಿ, ಇವರ ಬ್ಲಡ್ ಚೆಕ್ ಮಾಡಿ ಡ್ರಾ ಮಾಡ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟರು. ಹಾಗೂ ಈಗೂ ಆಪರೇಷನ್ ಮುಗಿಯಿತು. ಆದರೆ ಜಗನ್ನಾಥ್ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. 24 ಗಂಟೆ ಟೈಮ್ ಕೊಟ್ಟಿದ್ದರು. ಗೌರಿಯ ಅಳುವೇನೋ ನಿಂತಿತು. ಆದರೆ ಎತ್ತಲು ದೃಷ್ಟಿ ನೆಟ್ಟು ಸುಮ್ಮನೆ ಕುಳಿತು ಬಿಟ್ಟಳು. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರನ್ನೂ ಕಳೆದುಕೊಂಡ ಗೌರಿಗೆ ತನ್ನ ತಂದೆಯೇ ಪ್ರಪಂಚವಾಗಿದ್ದರು. ಇಂದು ಅವರನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯ ಅವಳನ್ನು ಆವರಿಸಿತ್ತು. ಎಂಥ ಕಷ್ಟಗಳು ಬಂದರೂ ಎಲ್ಲವನ್ನೂ ನಿಭಾಯಿಸುವ ಗೌರಿಯ ಧೈರ್ಯ ಇಂದು ನೆಲಕಚ್ಚಿತು. ಯಾವುದೋ ಅವ್ಯಕ್ತ ಭಯವೊಂದು ಕಾಡುತ್ತಿತ್ತು. ಈ ಸಮಯದಲ್ಲಿ ಅವಳಿಗೆ ಆಸರೆಯಾಗಿ ನಿಂತಿದ್ದು ಶಂಕರ. ಅವಳಿಗೆ ಸಮಾಧಾನ ಹೇಳಿ ಅಂದು ರಾತ್ರಿ ಅವಳೊಂದಿಗೆ ಆಸ್ಪತ್ರೆಯಲ್ಲಿಯೇ ಕಳೆದ. ಬಲವಂತಪಡಿಸಿ ಅವನೇ ಅವಳಿಗೆ ಊಟ ಮಾಡಿಸಿದ. ಮರುದಿನ ಜಗನ್ನಾಥ್ ಅವರಿಗೆ ಎಚ್ಚರವಾಗುವವರೆಗೂ ಗೌರಿಯೊಂದಿಗೆ ಇದ್ದು ಅವಳಿಗೆ ಧೈರ್ಯ ತುಂಬಿದ್ದ. ಜಗನ್ನಾಥ್ ಅವರಿಗೆ ಪ್ರಜ್ಞೆ ಬರುತ್ತಿದ್ದಂತೆ ಡಾಕ್ಟರ್ ಬಂದು ಚೆಕ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ, ಏನೂ ಸಮಸ್ಯೆ ಇಲ್ಲ ಎಂದು ಹೇಳಿ ಹೋದರು. ಗೌರಿ ಅವರನ್ನು ಮಾತನಾಡಿಸಲು ಬಂದರೂ ಬಾಯಿಂದ ಮಾತೆ ಹೊರಡಲಿಲ್ಲ. ಕಣ್ಣಿಂದ 2 ಹನಿ ಜಾರಿತು. ಅದನ್ನು ನೋಡಿದ ಜಗನ್ನಾಥ್ ಅವರು, ಏನೋ ಕಂದ ಇದು, ಚಿಕ್ಕ ಮಕ್ಕಳ ಹಾಗೆ ಅಳ್ತಾ ಇದೆಯಾ? ನೀನು ಹೀಗೆ ಅತ್ತರೆ ನನಗೆ ತುಂಬ ನೋವಾಗುತ್ತೆ ಕಂದ. ನನ್ನ ಗೌರಿ ತುಂಬ ಸ್ಟ್ರಾಂಗ್ ಅಲ್ವಾ? ಅವಳು ಯಾವಾಗಲೂ ನಗು ನಗುತ್ತಾ ಇದ್ದರೇನು ಚಂದ ಎಂದಾಗ ಗೌರಿ ಹೇಗೋ ಕಿರು ನಗುವೊಂದನ್ನು ಸೂಸಿ, ಸರಿಯಪ್ಪ ನೀವು ರೆಸ್ಟ್ ಮಾಡಿ ಎಂದು ಹೇಳಿ ಅವರು ಮಲಗಿದ ಮೇಲೆ ಅವರಿಗೆ ಹೊದಿಕೆ ಹೊದಿಸಿ ಅಲ್ಲಿ ಪಕ್ಕದಲ್ಲಿ ಕುಳಿತಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಂಕರ ಜಗನ್ನಾಥ್ ಅವರನ್ನು ನೋಡಿದವನಿಗೆ ಅವರನ್ನು ಎಲ್ಲೋ ನೋಡಿದ್ದೇನೆ ಎನಿಸುತ್ತಿತ್ತು. ಆದರೆ ಎಲ್ಲಿ ಎಂದು ತಿಳಿಯಲಿಲ್ಲ. ಗೌರಿಯ ಬಳಿ ಬಂದು, ಗೌರಿ ನೀನು ಮನೆಗೆ ಹೋಗಿ ಫ್ರೆಶ್ ಆಗಿ ಬಾ, ಮಾವನ ಹತ್ರ ನಾನು ಇರ್ತೀನಿ ಅಂದ. ಗೌರಿ, ಏನು ಮಾವನ? ಶಂಕರ, ನೀನು ನನ್ನ ಹೆಂಡತಿ ಆಗೋಳು ಅಂದ ಮೇಲೆ ಅವರು ನನಗೆ ಮಾವ ತಾನೆ. ಗೌರಿ, ಶಂಕರ ಪ್ಲೀಸ್, ತಮಾಷೆ ಮಾಡೋ ಸಮಯ ಅಲ್ಲ ಇದು ಎಂದು ಕೊಂಚ ಕೋಪದಲ್ಲೇ ನುಡಿದಳು. ಶಂಕರ, ಓಕೆ ಓಕೆ ಕೂಲಿಯಾ, ನಿನ್ನೆಯಿಂದ ಇಲ್ಲೇ ಇದೆಯಾ? ಹೊಟ್ಟೆಗೂ ಸರಿಯಾಗಿ ಏನೂ ತಿಂದಿಲ್ಲ, ಮೊದಲು ಮನೆಗೆ ಹೊರಡು. ಗೌರಿ, ಇಲ್ಲ ಶಂಕರ, ಮೊದಲು ನೀನು ಮನೆಗೆ ಹೊರಡು, ನಿನ್ನೆಯಿಂದ ನೀನು ಕೂಡ ಇಲ್ಲೇ ಇದೆಯಾ ಅಲ್ವಾ ಎಂದು ಹೇಳುತ್ತಿದ್ದಂತೆ ಇಬ್ಬರು ಮನೆಗೆ ಹೊರಡಿ, ಅಣ್ಣನ್ನ ನಾನು ನೋಡ್ಕೊತೀನಿ ಎಂದು ಒಳ ಬಂದರು ಸರೋಜಾ. ಅವರನ್ನು ಕಂಡದ್ದೇ ಗೌರಿ ಓಡಿ ಹೋಗಿ ಅತ್ತೆ ಎನ್ನುತ್ತಾ ಅವರನ್ನು ತಬ್ಬಿಕೊಂಡಳು. ಅವರ ಹಿಂದೆಯೇ ವಸಂತ್ ಹಾಗೂ ಪ್ರತಾಪ್ ಸಹ ಬಂದಿದ್ದರು. ಶಂಕರ ಪ್ರತಾಪ್ನನ್ನು ಅಲ್ಲಿ ನೋಡಿ, ಇವನು ಯಾಕೆ ಇಲ್ಲಿಗೆ ಬಂದ, ಇವನು ಟ್ರಿಪ್ ಹೋಗಿದ್ದ ಅಲ್ವಾ ಎಂದುಕೊಂಡ. ಇತ್ತ ಸರೋಜಾ ಅವರು ಗೌರಿಗೆ ಸಮಾಧಾನ ಮಾಡಿ ಅವಳನ್ನು ಅಲ್ಲಿಂದ ಹೊರಡಲು ಹೇಳಿದರು. ಗೌರಿ, ಈಗ ಸದ್ಯಕ್ಕೆ ನೀನು ನಮ್ಮನೆಗೆ ಹೋಗಿ ರೆಡಿಯಾಗಿ ಬಾ ಎಂದು ಹೇಳಿ ಪ್ರತಾಪ್ ಕಡೆ ತಿರುಗಿ, ಪ್ರತಾಪ್ ಅವಳನ್ನು ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದ ಸರೋಜಾ ಅವರ ಮಾತಿಗೆ ಸರಿ ಎನ್ನುತ್ತಾ ಶಂಕರ ಕಡೆ ತಿರುಗಿ, ತುಂಬ ಥ್ಯಾಂಕ್ಸ್ ಶಂಕರ, ರಾತ್ರಿ ಗೌರಿ ಜೊತೆಗಿದ್ದು ಅವಳಿಗೆ ಧೈರ್ಯ ತುಂಬಿದ್ದಕ್ಕೆ ಎಂದು ಹೇಳಿ ಅಲ್ಲಿಂದ ಹೊರಟ ಪ್ರತಾಪ್. ಗೌರಿ ಕೂಡ ಶಂಕರನಿಗೆ ಥ್ಯಾಂಕ್ಸ್ ಹೇಳಿ ಅವನಿಗೆ ಮನೆಗೆ ಹೊರಡಲು ಹೇಳಿ ಪ್ರತಾಪ್ ಹಿಂದೆ ಹೆಜ್ಜೆ ಹಾಕಿದಳು. ಇದನ್ನೆಲ್ಲ ನೋಡುತ್ತಿದ್ದ ಶಂಕರನಿಗೆ ತಲೆ ಕೆಟ್ಟ ಅನುಭವ. ಏನು ನಡೀತಾ ಇದೆ ಇಲ್ಲಿ? ಈ ಆಂಟಿ ಅಂಕಲ್ ಎಲ್ಲ ಯಾರು? ಅವಳು ನೋಡಿದರೆ ಅತ್ತೆ ಅಂತ ಬೇರೆ ಕರೀತಾಳೆ, ಇವರು ನೋಡಿದರೆ ಅವಳನ್ನು ಅವರ ಮನೆಗೆ ಕಳುಹಿಸಿದರು, ಅದು ಕೂಡ ಆ ಪ್ರತಾಪ್ ಜೊತೆ. ನಂಗಂತೂ ಏನು ಅರ್ಥ ಆಗ್ತಾ ಇಲ್ಲ ಎಂದುಕೊಂಡು ಮನೆಯ ಕಡೆ ಹೊರಟ ಶಂಕರ ಮತ್ತು ಗೌರಿ ಹಿಂತಿರುಗಿ ಬರುವ ವೇಳೆಗೆ ಆಗಲೇ ಪೊಲೀಸ್ ಬಂದು ಸ್ಟೇಟ್ಮೆಂಟ್ ತೆಗೆದುಕೊಂಡು ಹೋಗಿದ್ದರು. ಆಗಲೇ ಗೊತ್ತಾಗಿದ್ದು ಆಕ್ಸಿಡೆಂಟ್ ಆಗಿದ್ದು ಬ್ರೇಕ್ ಫೇಲಿಂದ ಅಂತ. ಎಲ್ಲರೂ ಸಹ ಅದನ್ನು ಆಕ್ಸಿಡೆಂಟ್ ಅಂದುಕೊಂಡರು. ಆದರೆ ಗೌರಿ ಹಾಗೂ ಪ್ರತಾಪ್ಗೆ ಮಾತ್ರ ಯಾವುದೋ ಅನುಮಾನ ಶುರುವಾಗಿತ್ತು. ಶಂಕರನಿಗೆ ಸರೋಜಾ ಹಾಗೂ ವಸಂತ್ ಅವರು ಪ್ರತಾಪ್ನ ತಂದೆ ತಾಯಿ ಎಂದು ತಿಳಿಯಿತು. ಆದರೆ ಗೌರಿ ಅವರನ್ನು ಅತ್ತೆ ಮಾವ ಎಂದು ಕರೆಯುತ್ತಿದ್ದುದು ಕಂಡು ಇವರು ಹೇಗೆ ಅವಳಿಗೆ ಅತ್ತೆ ಮಾವ ಆಗುತ್ತಾರೆ ಎಂದು ತಲೆಕೆಡಿಸಿಕೊಂಡಿದ್ದ. 1 ವಾರದ ಬಳಿಕ ಜಗನ್ನಾಥ್ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿತ್ತು. ಈ ಮಧ್ಯೆ ಶಂಕರ ಕೂಡ ದಿನಕ್ಕೊಮ್ಮೆ ಬಾರಿ ಬಂದು ನೋಡಿಕೊಂಡು ಹೋಗಿದ್ದ. ಶಂಕರ ಮತ್ತು ಗೌರಿ ಮಧ್ಯೆ ಅಂಥ ಸಲಿಗೆ ಇಲ್ಲದಿದ್ದರೂ ಒಬ್ಬರಿಗೊಬ್ಬರು ಮಾತನಾಡಿಸಲು ಶುರು ಮಾಡಿದ್ದರು. ಗೌರಿ ಮೌನ ಮುರಿದು ಶಂಕರನೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು. ಆದರೂ ಪ್ರತಾಪ್ ಹಾಗೂ ಗೌರಿಯ ಮಧ್ಯೆ ಇದ್ದ ಸಲಿಗೆ ಶಂಕರನ ನೆಮ್ಮದಿ ಕೆಡಿಸಿತ್ತು. ಡಿಸ್ಚಾರ್ಜ್ ಆದ ನಂತರ ಜಗನ್ನಾಥ್ ಅವರನ್ನು ವಸಂತ್ ಅವರ ಮನೆಗೆ ಕರೆದುಕೊಂಡು ಹೋಗಲಾಗಿತ್ತು.
ಮೊದಲು ಗೌರಿ ಇದಕ್ಕೆ ಒಪ್ಪದಿದ್ದರು. ಕೊನೆಗೆ ಪ್ರತಾಪ್ ಮಾತಿಗೆ ಇಲ್ಲವೆನ್ನಲಾಗದೆ ಒಪ್ಪಿದಳು. ಮತ್ತೆ 3 ದಿನಗಳ ಬಳಿಕ ಗೌರಿ ಹಬ್ಬಕ್ಕೆ ಹೊರಟಳು. ಇಂತಹ ಸಂದರ್ಭದಲ್ಲಿ ತಂದೆಯನ್ನು ಬಿಟ್ಟು ಹೋಗಲು ಅವಳಿಗೂ ಇಷ್ಟವಿರಲಿಲ್ಲ. ಆದರೆ ವಸಂತ್ ಅವರೇ ಅವಳನ್ನು ಒಪ್ಪಿಸಿ ಹೊರಡಿಸಿದ್ದರು. ಪ್ರತಾಪ್ ಕೂಡ ಯಾವುದೋ ಕೆಲಸವಿದೆ ಎಂದು 2 ದಿನ ತಡವಾಗಿ ಬರುವೆನೆಂದು ತಿಳಿಸಿ ಗೌರಿಯನ್ನು ಶಂಕರನ ಜೊತೆ ಹೋಗಲು ಒಪ್ಪಿಸಿದ್ದ. ಹೇಗಿದ್ದರೂ ನಕ್ಷತ್ರ ಜೊತೆಗಿರುತ್ತಾಳೆ ಎಂದು ಶಂಕರ ಜೊತೆ ಹೋಗಲು ಗೌರಿ ಒಪ್ಪಿದಳು. ಶಂಕರ ಸರಿಯಾಗಿ 9 ಗಂಟೆಗೆ ಬಂದ. ಗೌರಿ ಎಲ್ಲರಿಗೂ ಬಾಯ್ ಹೇಳಿ ಹೊರಟಳು. ಬಂದು ಕಾರಿನ ಹಿಂದಿನ ಡೋರ್ ತೆಗೆದವಳಿಗೆ ಅದರಲ್ಲಿ ಲಗೇಜ್ ಕಂಡಿತು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಶಂಕರ ಅವಳ ಕೈನಲ್ಲಿದ್ದ ಬ್ಯಾಗು ತೆಗೆದುಕೊಂಡು ಹಿಂದಿನ ಸೀಟ್ನಲ್ಲಿ ಇಟ್ಟ. ಗೌರಿ, ಮತ್ತೆ ನಾನೆಲ್ಲಿ ಕುಳಿತುಕೊಳ್ಳಲಿ? ಶಂಕರ, ಮುಂದಿನ ಸೀಟ್ನಲ್ಲಿ. ಗೌರಿ, ಮತ್ತೆ ನಕ್ಷತ್ರ? ಶಂಕರ, ಅವಳು ಬಂದಿಲ್ಲ, ಬರುವುದೂ ಇಲ್ಲ. ಗೌರಿ, ಯಾಕೆ? ಶಂಕರ, ಅದೆಲ್ಲ ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ, ಮೊದಲು ಕಾರತ್ತು. ಗೌರಿ, ಅಂದರೆ ನಾನು ನೀನೊಬ್ಬನ ಜೊತೆಗೆ ಬರಬೇಕಾ? ಶಂಕರ, ಹಲೋ, ನಾನೇನು ನಿನ್ನನ್ನು ತಿನ್ನಲ್ಲ, ಸುಮ್ಮನೆ ಬಾ. ಗೌರಿ ಬಂದು ಮುಂದಿನ ಸೀಟ್ನಲ್ಲಿ ಕುಳಿತಳು. ಶಂಕರ ಡ್ರೈವ್ ಮಾಡಲು ಶುರು ಮಾಡಿದ. ಇನ್ನು ಸ್ವಲ್ಪ ದಾರಿ ಸವೆದಿತ್ತು ಅಷ್ಟೇ. ಗೌರಿ ಮಾತು ಶುರು ಮಾಡಿದಳು. ಗೌರಿ, ನಕ್ಷತ್ರ ಯಾಕೆ ಬರಲಿಲ್ಲ? ಶಂಕರ, ಮಾವನಿಗೆ ಹುಷಾರಿಲ್ಲ ಅಂತ ಕಾಲ್ ಬಂದಿತ್ತು, ಅದಕ್ಕೆ ನೆನ್ನೆ ಫ್ಲೈಟ್ಗೆ ಕೆನಡಾಗೆ ಹೋದಳು. ಪ್ರತಾಪ್ ಯಾಕೆ ಬರಲಿಲ್ಲ? ಗೌರಿ, ಅವನಿಗೆ ಏನೋ ಕೆಲಸ ಇದೆಯಂತೆ, 2 ದಿನ ಬಿಟ್ಟು ಬರ್ತಾನೆ. ಲಗೇಜ್ ಎಲ್ಲ ಹಿಂದಿನ ಸೀಟ್ನಲ್ಲಿ ಯಾಕೆ ಇಟ್ಟಿದ್ಯಾ? ಡಿಕ್ಕಿಯಲ್ಲಿ ಜಾಗ ಇಲ್ವಾ? ಶಂಕರ, ಇದೆ, ಆದರೆ ಅಲ್ಲಿ ಇಡೋಕೆ ಮನಸ್ಸಿಲ್ಲ ಅಷ್ಟೆ. ಗೌರಿ, ಯಾಕೆ? ಶಂಕರ, ಯಾಕಂದರೆ ಏನು ಹೇಳಲಿ, ನನ್ನ ಕಾರ್ ನನ್ನಿಷ್ಟ. ಗೌರಿ, ನನಗೆ ಗೊತ್ತು ನೀನು ಯಾಕೆ ಹಾಗೆ ಮಾಡಿದೆ ಅಂತ. ನಾನು ಮುಂದೆ ಕುತ್ಕೊಬೇಕು ಅಂತ ತಾನೇ ನೀನು ಹಾಗೆ ಮಾಡಿದ್ದು. ಶಂಕರ, ಥ್ಯಾಂಕ್ಸ್ ಗೌರಿ, ಇಷ್ಟು ಚೆನ್ನಾಗಿ ನಾನು ಅರ್ಥ ಮಾಡಿಕೊಂಡಿರುವುದಕ್ಕೆ. ಗೌರಿ ಮೂತಿ ತಿರುಗಿಸಿ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಳು. ಶಂಕರನಿಗೂ ತುಂಬ ಬೋರ್ ಆಗುತ್ತಿತ್ತು. FM ಆನ್ ಮಾಡಿದ. ಸಿಚುವೇಶನ್ಗೆ ಸರಿಯಾಗಿ ಒಂದು ರೊಮ್ಯಾಂಟಿಕ್ ಹಾಡು ಬಂದಿತ್ತು. ತಕ್ಷಣವೇ ಗೌರಿ ಅದನ್ನು ಆಫ್ ಮಾಡಲು ಮುಂದಾದಳು. ಶಂಕರ ಅವಳ ಕೈಯನ್ನು ಹಿಡಿದ. ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅವನು ಹಿಡಿತ ಬಿಗಿಯಾಯಿತು. ಕೊನೆಗೆ ಅವಳ ಕೈಗೆ ಒಂದು ಪ್ರೀತಿಯ ಮುದ್ರೆಯೊತ್ತಿದನು. ತಕ್ಷಣವೇ ಗೌರಿ ಅವಳ ಕೈಯನ್ನು ಹಿಂದೆ ತೆಗೆದುಕೊಂಡು ಕಿಟಕಿಯತ್ತ ಮುಖ ಮಾಡಿ ಕುಳಿತನು. ಶಂಕರ ತನ್ನ ಕಿರುನಗೆಯೊಂದನ್ನು ಸೂಸಿ ಕಾರು ಚಲಾಯಿಸಿದ. ಮೈಸೂರಿನಿಂದ ರಾಖಿಯ ಊರಿಗೆ ಹೋಗಲು ಸುಮಾರು 8 ಗಂಟೆಗಳ ಪ್ರಯಾಣ ಮಾಡಬೇಕು. ಹಾಗಾಗಿ ಇಬ್ಬರು ಮಧ್ಯದಲ್ಲಿಯೇ ಒಂದು ಹೋಟೆಲ್ನಲ್ಲಿ ತಮ್ಮ ಭೋಜನ ಮುಗಿಸಿ ಪ್ರಯಾಣ ಮುಂದುವರಿಸಿದರು. ಗೌರಿಯ ಮೌನ ಕಂಡ ಶಂಕರ, ಛೆ, ನಾನು ಸ್ವಲ್ಪ ಜಾಸ್ತಿನೇ ಕಾಡಿಸಿದೆ ಅನಿಸುತ್ತೆ. ಮತ್ತೆ ಅವಳಿಗೆ ಬೇಜಾರು ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ಮನದಲ್ಲೇ ಅಂದುಕೊಂಡವನು ಗೌರಿಯನ್ನು ಕುರಿತು, ಸಾರಿ ಗೌರಿ, ತುಂಬ ಕಾಡಿದೆ, ಪ್ಲೀಸ್ ಏನಾದರೂ ಮಾತಾಡು, ನೀನು ಹೀಗೆ ಸೈಲೆಂಟಾಗಿ ಇದ್ದರೆ ತುಂಬ ಹಿಂಸೆ ಆಗುತ್ತೆ ಎಂದನು. ಅವನ ಮಾತಿಗೆ ಶಂಕರ, ಕಾರ್ ನಿಲ್ಲಿಸು ಎಂದಳು ಗೌರಿ. ಶಂಕರ ಕಾರನ್ನು ನಿಲ್ಲಿಸಿದ. ಊರು ತಲುಪಲು ಇನ್ನು 5 ಕಿಲೋಮೀಟರ್ ಇತ್ತು. ಗೌರಿ ಕಾರಿನಿಂದ ಕೆಳಗಿಳಿದಳು. ಶಂಕರ ಕೂಡ ಕಾರಿನಿಂದ ಕೆಳಗಿಳಿದನು. ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಶಂಕರ, ನನ್ನೊಂದಿಗೆ ಬಾ ಎಂದು ಅವನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಿದ್ದರೆ ಶಂಕರ ಅವಳನ್ನು ಏನೊಂದು ಪ್ರಶ್ನಿಸದೆ ಮಂತ್ರಮುಗ್ಧನಂತೆ ಹಿಂಬಾಲಿಸುತ್ತಿದ್ದ. ಅದೊಂದು ಕಾಲುದಾರಿ. ಸುತ್ತಮುತ್ತಲು ಹಚ್ಚ ಹಸಿರಾಗಿ ಬೆಳೆದಿರುವ ಗಿಡ ಮರಗಳು, ಪಕ್ಷಿಗಳ ಕಲರವ, ಎಲ್ಲಿಂದಲೂ ಕೇಳಿ ಬರುತ್ತಿರುವ ನೀರಿನ ಜುಳುಜುಳುನಾದ. ಒಟ್ಟಿನಲ್ಲಿ ಸ್ವರ್ಗವೇ ದರಗಿಳಿದಂತಿತ್ತು ಆ ಜಾಗ. ಸ್ವಲ್ಪ ದೂರ ಅದೇ ದಾರಿಯಲ್ಲಿ ಸಾಗಿ ಬಂದ ಮೇಲೆ ಒಂದು ಪುಟ್ಟ ಬಯಲು, ಅದರ ಎದುರಿಗೆ ಬೋರ್ಗರೆಯುವ ಜಲಪಾತ, ಅದಕ್ಕೆ ಹೊಂದಿಕೊಂಡಂತೆ ಒಂದು ನದಿ. ಬಹಳ ಮನೋಹರವಾಗಿತ್ತು ಆ ದೃಶ್ಯ. ಶಂಕರನಂತೂ ಕಳೆದೇ ಹೋದ. ವಾವ್, ವಂಡರ್ಫುಲ್ ಪ್ಲೇಸ್, ಇಟ್ಸ್ ಲುಕ್ ಲೈಕ್ ಹೆವೆನ್ ಇನ್ ದಿಸ್ ವರ್ಲ್ಡ್ ಎಂದು ಆದರೆ ಸೌಂದರ್ಯವನ್ನು ಸವಿಯುತ್ತಾ ನಿಂತುಬಿಟ್ಟ. ಗೌರಿ ಕೂಡ ಮೈಮರೆತು ಆ ಪ್ರಕೃತಿಯನ್ನು ಆಸ್ವಾದಿಸುತ್ತಿದ್ದಳು. ಇದು ನನ್ನ ಫೇವ್ರೆಟ್ ಪ್ಲೇಸ್ ಶಂಕರ ಎಂದ ಗೌರಿ ಮಾತಿಗೆ ನನಗೂ ಕೂಡ ಎಂದಿದ್ದನು ಶಂಕರ. ಇಬ್ಬರು ಮೌನದಿಂದಲೇ ಸೂರ್ಯಾಸ್ತ ನೋಡುತ್ತಾ ಕುಳಿತರು. ಇದೇ ಸರಿಯಾದ ಸಮಯ, ಹೇಗಾದರೂ ಶಂಕರನ ಜೊತೆ ಮಾತನಾಡಿ ನನ್ನ ಪಾರ್ಟ್ನರ್ ಆಗಿರಲು ಒಪ್ಪಿಸಬೇಕು ಎಂದು ಮನದಲ್ಲಿ ಅಂದುಕೊಂಡ ಗೌರಿ ತನ್ನ ಮೌನ ಮುರಿದಳು. ಶಂಕರ, ನಾನು ನಿನ್ನ ಜೊತೆ ಮಾತನಾಡಬೇಕು ಎಂದು ಹೇಳುತ್ತಿರುವಾಗಲೇ ಶಂಕರ ಅಲ್ಲಿಂದ ಎದ್ದು ಸ್ವಲ್ಪ ಮುಂದೆ ಬಂದು ಜಲಪಾತದ ಎದುರು ನಿಂತು ಐ ಲವ್ ಯು ಗೌರಿ, ಐ ಲವ್ ಯು ಸೋ ಮಚ್ ಎಂದು ಜೋರಾಗಿ ಕೂಗಿದನು. ಗೌರಿಯ ಮಾತುಗಳು ಗಂಟಲಲ್ಲೇ ಉಳಿದು ಹೋದವು. ಹಾಗೆ ಸ್ತಬ್ಧಳಾಗಿ ನಿಂತು ಬಿಟ್ಟಳು. ಹಿಂದೆ ತಿರುಗಿದ ಶಂಕರ ಅವಳನ್ನೊಮ್ಮೆ ನೋಡಿ ಅಲ್ಲೇ ಸುತ್ತಮುತ್ತಲು ಹುಡುಕಿ ಕೆಲವು ಹೂಗಳನ್ನು ಸೇರಿಸಿ ಒಂದು ಹೂಗುಚ್ಛ ಮಾಡಿ ತಂದ. ಅವಳ ಮುಂದೆ ಮಂಡಿಯೂರಿ ಕುಳಿತು, ನನ್ನ ಜೀವನದಲ್ಲಿ ನನ್ನ ಮೊದಲು ಸೋಲಿಸಿದ ಹುಡುಗಿ ನೀನು. ಹೀಗೆ ಜೀವನ ಪೂರ್ತಿ ನನ್ನ ಸೋಲಿಸುತ್ತ ಜೀವನದ ಕಡೆ ಗಳಿಗೆವರೆಗೂ ನನ್ನ ಜೊತೆ ಇರ್ತೀಯ ಗೌರಿ ಎಂದು ಕೇಳಿದನು. ಗೌರಿ ಕೋಪದಿಂದ ಅವನ ಕೈಯಲ್ಲಿರೋ ಹೂಗುಂಚ ತೆಗೆದುಕೊಂಡು ಪಕ್ಕಕ್ಕೆ ಎಸೆದು, ನಿನಗೇನು ತಲೆ ಕೆಟ್ಟಿದ್ಯಾ? ಯಾವಾಗಲೂ ಪ್ರೀತಿ ಪ್ರೇಮ ಅಂದುಕೊಂಡು ನನ್ನ ಹಿಂದೆ ಸುತ್ತೋದೇ ಆಯಿತು.
ಏನು ಹುಡುಗಾಟದ ಬುದ್ಧಿ, ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೀಯಾ ಅಂದುಕೊಂಡಿದ್ದೆ. ಆದರೆ ಇದ್ಯಾಕೋ ಸರಿ ಹೋಗೋ ಹಾಗೆ ಕಾಣುತ್ತಿಲ್ಲ. ನೋಡು ಶಂಕರ, ನಿನ್ನ ಜೀವನದಲ್ಲಿ ನಿನಗೆ ಏನು ಮುಖ್ಯನೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಜೀವನದಲ್ಲಿ ನನಗೆ ನನ್ನ ಗುರಿನೇ ಮುಖ್ಯ. ನನ್ನ ಗುರಿ ತಲುಪುವವರೆಗೂ ನನಗೆ ಪ್ರೀತಿ, ಪ್ರೇಮ, ಮದುವೆ ಇದ್ಯಾವುದರಲ್ಲೂ ಸಿಕ್ಕಿ ಹಾಕಿಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಪ್ಲೀಸ್ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಎಂದು ಅವನಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋಗಿದ್ದಳು. ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಶಂಕರ, ಏನು, ನಿನ್ನ ಪಾಡಿಗೆ ನೀನು ಬಿಟ್ಟು ಬಿಡಬೇಕಾ? ನೋ ವೇ ಗೌರಿ, ನೀನು ಯಾವತ್ತಿದ್ದರೂ ನನ್ನವಳು, ನನ್ನವಳು ಮಾತ್ರ. ನಿನ್ನನ್ನು ನಾನು ಪಡ್ಕೊತೀನಿ. ನನ್ನ ಪಾಡಿಗೆ ನಾನು ಇದ್ದವನನ್ನು ಪ್ರೀತಿಲಿ ಬೀಳಿಸಿ ಈಗ ನೀನು ತಪ್ಪಿಸಿಕೊಳ್ಳೋದು ಸರಿನಾ? ನಿನಗೆ ನಿನ್ನ ಗುರಿ ಮುಖ್ಯ ಆದರೆ ಸರಿ. ನಿನ್ನ ಗುರಿ ತಲುಪುವವರೆಗೂ ನಾನು ಕಾಯ್ತೀನಿ. ನಿನಗೋಸ್ಕರ ಇಡೀ ಜೀವನ ಬೇಕಾದರೂ ಕಾಯ್ತೇನೆ. ಕೇವಲ ಈ ಜನ್ಮವಲ್ಲ, ಇನ್ನು 7 ಜನ್ಮಕ್ಕೂ ನಿನ್ನ ಕಾಯ್ತೇನೆ. ಆದರೆ ಒಂದೇ ಒಂದು ಬಾರಿ ನಾನೆಂದಿಗೂ ನಿನ್ನವಳೇ ಎಂದು ಹೇಳಿಬಿಡೆ, ಅಷ್ಟು ಸಾಕು ಈ ಜೀವಕ್ಕೆ ಎಂದು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಿದ್ದವನ ಮುಖದಲ್ಲಿ ಕಿರುನಗೆ ಒಂದು ಮಿಂಚಿ ಮರೆಯಾಯಿತು. ಬಂದು ಕಾರಿನಲ್ಲಿ ಕುಳಿತ ಗೌರಿಯ ಮನಸ್ಸು ಗೊಂದಲದ ಗೂಡಾಗಿತ್ತು. ಇವನು ಯಾವತ್ತು ಸರಿ ಹೋಗ್ತಾನೋ ಏನೋ. ಇದು ಹೀಗೆ ಮುಂದುವರಿದರೆ ನಾನು ಅವನನ್ನು ಪಾರ್ಟ್ನರ್ ಮಾಡಿಕೊಳ್ಳಕ್ಕಾಗಲ್ಲ. ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸಬೇಕು, ಅಥವಾ ನಾನು ಬೇರೆ ಪಾರ್ಟ್ನರ್ನ ಹುಡುಕಲ. ಇಲ್ಲ, ಇದರ ಬಗ್ಗೆ ಈಗ ತಲೆಕೆಡಿಸಿಕೊಳ್ಳುವುದು ಬೇಡ. ಮೊದಲು ಬಂದಿರೋ ಕೆಲಸ ಆಗುತ್ತಾ ಅಂತ ನೋಡಬೇಕು. ಈಗ ಇರೋ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಬೇಕು. ಆಮೇಲೆ ಬೇಕಾದರೆ ಇದರ ಬಗ್ಗೆ ಯೋಚಿಸೋಣ. ಅಷ್ಟರಲ್ಲಿ ಶಂಕರ ಬದಲಾದರೂ ಬದಲಾಗಬಹುದು ಎಂದು ತನ್ನಲ್ಲೇ ಏನೋ ಒಂದು ನಿರ್ಧಾರ ಮಾಡಿ ನಿಟ್ಟುಸಿರು ಬಿಟ್ಟಳು. ಅಷ್ಟರಲ್ಲಿ ಶಂಕರ ಕಾರಿನ ಬಳಿ ಬಂದಿದ್ದ. ಇಬ್ಬರ ಪ್ರಯಾಣ ಹಸಿರು ಸಿರಿಯ ಕಡೆಗೆ ಮುಂದುವರಿಯಿತು. ಹಸಿರು ಸಿರಿ ರಾಖಿಯ ಊರು. ಹೆಸರಿಗೆ ತಕ್ಕಂತೆ ಸುತ್ತ ಹಚ್ಚ ಹಸಿರು ತುಂಬಿಕೊಂಡಿರೋ ಪ್ರಕೃತಿಯ ತಾಣ. ಇಬ್ಬರು ರಾಖಿಯ ಮನೆಗೆ ಬರುವ ವೇಳೆಗಾಗಲೇ ಕತ್ತಲೆ ಆವರಿಸಿತು. ಪೃಥ್ವಿ ಕಾರ್ತಿ ಇಬ್ಬರು 2 ದಿನ ಮುಂಚಿತವಾಗಿ ಬಂದು ಸೇರಾಗಿತ್ತು. ರಾಖಿ ತಾಯಿ ನಾಗಲಕ್ಷ್ಮಿ ಹಾಗೂ ರಮೇಶ್ ಅವರ ಏಕಮಾತ್ರ ಪುತ್ರ. ನಾಗಲಕ್ಷ್ಮಿ ಅವರಿಗೆ ಹೆಣ್ಣು ಮಕ್ಕಳೆಂದರೆ ಬಹಳ ಇಷ್ಟ. ಆದರೆ ಅವರಿಗೆ ರಾಖಿ ಹುಟ್ಟಿದ ಮೇಲೆ ಮತ್ತೆ ಮಕ್ಕಳಾಗುವ ಭಾಗ್ಯವೇ ದೊರೆಯಲಿಲ್ಲ. ಅದಕ್ಕೆ ಅವರಿಗೆ ಈಗಲೂ ಗೌರಿ ಎಂದರೆ ಅದೇನೋ ವಿಶೇಷ ಪ್ರೀತಿ. ಗೌರಿ ಕೂಡ ಅಷ್ಟೇ. ಅಜ್ಜಿಯನ್ನು ಕಳೆದುಕೊಂಡ ಮೇಲೆ ನಾಗಲಕ್ಷ್ಮಿ ಅವರನ್ನು ಬಹಳವಾಗಿ ಹಚ್ಚಿಕೊಂಡಿದ್ದಳು. ಅವರಲ್ಲೇ ತಾಯಿ ಪ್ರೀತಿಯನ್ನು ಕಂಡಿದ್ದಳು. ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿದ್ದಳು. ದಿನಕ್ಕೆ 1 ಬಾರಿಯಾದರೂ ಕಾಲ್ ಮಾಡಿ ಅವರೊಂದಿಗೆ ಮಾತನಾಡುತ್ತಿದ್ದಳು. ರಮೇಶ್ ಅವರು ಅಷ್ಟೇ ಗೌರಿಯನ್ನು ಪ್ರೀತಿಯಿಂದ ಕಾಣುತ್ತಿದ್ದರು. ಗೌರಿ ಶಂಕರ ಬಂದಾಗ ಮೊದಲು ಎದುರುಗೊಂಡಿದ್ದು ರಾಖಿ, ನಂತರ ಪೃಥ್ವಿ ಹಾಗೂ ಕಾರ್ತಿ. ಎಲ್ಲರೂ ಹರಟುತ್ತಾ ಹಾಲ್ನಲ್ಲಿಯೇ ಕುಳಿತರು. ಅವರ ಮಾತು ಕೇಳಿ ಹೊರಬಂದ ನಾಗಲಕ್ಷ್ಮಿ ಅವರು, ಏನೋ ರಾಖಿ ಇದು, ಗೌರಿ ಶಂಕರ ಬಂದ ವಿಷಯ ನೀನು ನನಗೆ ಹೇಳಲೇ ಇಲ್ಲ ಎನ್ನುತ್ತಾ ಶಂಕರನ ಕಡೆ ತಿರುಗಿ, ಹೇಗಿದ್ದೀಯೋ ಚಿಂಟು, ಎಷ್ಟು ವರ್ಷ ಆಯಿತು ನಿನ್ನ ನೋಡಿ, ಈಗ ನೆನಪಾಯ್ತಾ ನಿನಗೆ ನಾವೆಲ್ಲ ಇದ್ದೀವಿ ಅಂತ ಎಂದು ಅವನನ್ನು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟರು. ಶಂಕರ ಕೂಡ ಅವರ ಹಣೆಗೊಂದು ಮುತ್ತು ಕೊಟ್ಟು, ಮರೆತಿದ್ದರೆ ಅಲ್ವನಾಗು ಡಾರ್ಲಿಂಗ್, ನೆನಪಾಗೋದು, ನೀನು ಯಾವತ್ತೂ ನನ್ನ ಹಾರ್ಟಲ್ಲೇ ಭದ್ರವಾಗಿ ಇರ್ತೀಯ ಎನ್ನುತ್ತಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಿದ್ದ. ಅದನ್ನು ಕಂಡು ಅಲ್ಲಿದ್ದವರಿಗೆಲ್ಲ ಅಚ್ಚರಿಯಾಯಿತು. ರಾಖಿ ಮನದಲ್ಲೇ ಪರವಾಗಿಲ್ವೇ, ತುಂಬ ಬದಲಾಗಿದ್ದಾನೆ ಇವನು ಎಂದುಕೊಂಡಿದ್ದ. ಇದನ್ನೆಲ್ಲ ನೋಡಿದ ಗೌರಿಗೆ ಖುಷಿಯಾದರೂ ಹುಸಿ ಮುನಿಸು ಮಾಡಿಕೊಂಡು, ದಿಸ್ ಈಸ್ ಟೂ ಮಚ್ ನಾಗು ಡಾರ್ಲಿಂಗ್, ಇಷ್ಟು ವರ್ಷ ಇದ್ದವರಿಗಿಂತ ನಿಂಗೆ ನೆನ್ನೆ ಮೊನ್ನೆ ಬಂದವನೇ ಹೆಚ್ಚಾದ ಅಲ್ವಾ, ಹೋಗು ಅವನನ್ನೇ ಮುದ್ದು ಮಾಡ್ಕೊ, ನಾನು ವಾಪಸ್ ಊರಿಗೆ ಹೋಗ್ತೀನಿ ಎಂದು ಹೊರಟವಳನ್ನು ತಡೆದಿತ್ತು ರಮೇಶ್ ಅವರ ಮಾತು. ಏನು ಕೂಸು ಇದು, ನೀನು ಅವಳ ಮೇಲೆ ಕೋಪ ಮಾಡಿಕೊಂಡು ಹೋದರೆ ನನ್ನ ಗತಿ ಏನು ಎನ್ನುತ್ತಾ ಮಹಡಿಯಿಂದ ಇಳಿದು ಬರುತ್ತಿದ್ದರು ರಮೇಶ್ ಅವರು. ರಾಮು ಡಾರ್ಲಿಂಗ್ ಎಂದು ಅವರನ್ನು ಹೋಗಿ ಅಪ್ಪಿಕೊಂಡಳು ಗೌರಿ. ನೀವೊಬ್ಬರೇ ನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರೋದು ಡಾರ್ಲಿಂಗ್. ಅಲ್ಲಿ ನೋಡಿ ನಿಮ್ಮ ಮಡದಿ ಆಗಲೇ ಪಕ್ಷ ಬದಲಾಯಿಸಿದ್ದಾರೆ. ನಾಗೋ ಡಾರ್ಲಿಂಗ್, ನಿಮ್ಮ ಜೊತೆ ನಾನು ಎಂದಿದ್ದಳು ಚಿಕ್ಕ ಮಕ್ಕಳಂತೆ. ನಾಗಲಕ್ಷ್ಮಿ, ಸಾರಿ ಮುದ್ದು, ಹೀಗೇನು ನಿನ್ನನ್ನು ಮುದ್ದು ಮಾಡಬೇಕಾ, ಮಾಡ್ತೀನಿ. ಗೌರಿ, ಏನೂ ಬೇಕಾಗಿಲ್ಲ, ಹೋಗು ಅವನಿಗೆ ಮಾಡ್ಕೊ. ನಾಗಲಕ್ಷ್ಮಿ, ಈಗ ನನ್ನ ಮುದ್ದು ಕೋಪ ತಣಿಸೋಕೆ ಏನು ಮಾಡಬೇಕು? ಗೌರಿ, ನಿನ್ನ ಮುದ್ದು ಕೈ ತುತ್ತು ಕೊಟ್ಟು ಮಡಿಲಲ್ಲಿ ಮಲಗಿಸಿಕೊಂಡು ಲಾಲಿ ಹಾಡಬೇಕು. ರಾಖಿ, ಅಮ್ಮ ತಾಯಿ, ನಿನ್ನ ಡ್ರಾಮಾ ಎಲ್ಲ ಮುಗಿದಿದ್ರೆ ನಾವೆಲ್ಲ ಊಟ ಮಾಡೋಣವಾ, ಹೊಟ್ಟೆ ಹಸಿತಾ ಇದೆ ಕಣೆ ಕುಳ್ಳಿ. ಗೌರಿ, ಏಯ್ ಯಾರೋ ಕುಳ್ಳಿ, ಇರು ಮಾಡ್ತೀನಿ ನಿಂಗೆ ಎನ್ನುತ್ತಾ ಅಲ್ಲೇ ಇದ್ದ ಒಂದು ಕೋಲನ್ನು ಹಿಡಿದು ಅವನನ್ನು ಒಡೆಯಲು ಓಡಿದಳು. ರಾಖಿ ತಪ್ಪಿಸಿಕೊಂಡು ಓಡಲಾರಂಭಿಸಿದ. ಅಂತೂ ಇಂತೂ ಮನೆಯೆಲ್ಲ ಓಡಾಡಿಸಿ ಅವನಿಗೆ 1-2 ಹೊಡೆದು ಮೇಲೆ ಅವಳು ಸುಮ್ಮನಾಗಿದ್ದು. ಇವೆಲ್ಲ ಶಂಕರನಿಗೆ ಬಹಳ ಹೊಸದಾಗಿ ತೋರಿತು. ಏಕೆಂದರೆ ಗೌರಿ ಹೀಗೆ ಚಿಕ್ಕ ಮಕ್ಕಳಂತೆ ವರ್ತಿಸುವುದನ್ನು ಶಂಕರ ಎಂದೂ ಕಂಡಿರಲಿಲ್ಲ. ಅವಳು ಪಟಪಟನೆ ಮಾತನಾಡುತ್ತಿದ್ದಳಾದರೂ ಆದಷ್ಟು
ಗಾಂಭೀರ್ಯವನ್ನು ಕಾಯ್ದುಕೊಂಡಿದ್ದಳು. ಇಂದು ಗೌರಿ ಅವನಿಗೆ ಚಿಕ್ಕ ಮಗುವಿನಂತೆ ಕಂಡು ಬಂದಿದ್ದಳು. ಅಷ್ಟರಲ್ಲಿ ಲಕ್ಷ್ಮಿ ಅವರು ಸಾಕು ಸಾಕು, ಎಲ್ಲರೂ ಕೈಕಾಲು ಮುಖ ತೊಳೆದು ಊಟಕ್ಕೆ ಬನ್ನಿ ಎಂದು ಹೇಳಿ ಅಡುಗೆ ಮನೆಗೆ ಕಡೆ ಹೊರಟರು. ಗೌರಿ ಫ್ರೆಶ್ ಆಗಲು ರೂಮ್ಗೆ ಹೊರಟಳು. ಪೃಥ್ವಿ, ಕಾರ್ತಿ ಕೂಡ ರೂಮ್ಗೆ ಹೊರಟರು. ರಾಕಿ ಶಂಕರನಿಗೆ ರೂಮ್ ತೋರಿಸಲು ಹೊರಟ. ಮೆಟ್ಟಿಲು ಹತ್ತಿ ಬಂದರೆ ಅದರ ಎದುರಿಗೆ ಒಂದು ರೂಮ್ ಇತ್ತು. ಗೌರಿ ಯಾವಾಗ ಊರಿಗೆ ಬಂದರೂ ಅಲ್ಲಿಯೇ ಇರುತ್ತಿದ್ದಳು. ಹಾಗಾಗಿ ಅವಳ ಕೆಲವು ವಸ್ತುಗಳನ್ನು ಸಹ ಆ ರೂಮಿನಲ್ಲಿಯೇ ಇಟ್ಟಿದ್ದಳು. ಕೆಲವು ಪೇಂಟಿಂಗ್ಗಳನ್ನು ಸಹ ತಂದು ಹಾಕಿ ಅವಳಿಗೆ ಬೇಕಾದ ಹಾಗೆ ರೂಮನ್ನು ಸಿದ್ಧಗೊಳಿಸಿಕೊಂಡಿದ್ದಳು. ರಾಕಿ, ಶಂಕರ ಇಬ್ಬರು ಮೆಟ್ಟಿಲು ಹತ್ತಿ ಬಂದರು. ಎದುರಿಗೆ ಇದ್ದ ರೂಮ್ ನೋಡಿದ ಶಂಕರ, ಅರೆ ರಾಕಿ, ಇದು ನನ್ನ ಹಳೆಯ ರೂಮ್ ಅಲ್ವಾ ಎಂದು ಕೇಳುತ್ತಾ ರಾಕಿಯ ಮಾತಿಗೂ ಕಾಯದೆ ರೂಮ್ ಬಳಿ ಧಾವಿಸಿದ. ಬಾಗಿಲು ತೆಗೆಯಲು ಹೋದವನಿಗೆ ಲಾಕ್ ಆಗಿದ್ದು ತಿಳಿಯಿತು. ರಾಕಿ, ಶಂಕರ, ನನಗೆ ಗೊತ್ತು ಈ ರೂಮ್ ನಿನಗೆ ತುಂಬ ಇಷ್ಟ ಅಂತ. ಆದರೆ ಈಗ ಈ ರೂಮ್ನ ಗೌರಿ ಯೂಸ್ ಮಾಡ್ತಾಳೆ. ನಿನಗೆ ಬೇರೆ ರೂಮ್ ತೋರಿಸ್ತೀನಿ ಬಾ. ಶಂಕರ, ಪರವಾಗಿಲ್ಲ ಬಿಡು ರಾಕಿ, ಎಷ್ಟೇ ಆದರೂ ನನ್ನ ಹೆಂಡತಿ ಆಗೋಳಲ್ವಾ, ಎಷ್ಟು ಬೇಕಾದರೂ ಯೂಸ್ ಮಾಡಲಿ ಎಂದು ಮೆಲುವಾಗಿ ನುಡಿದಿದ್ದ. ರಾಕಿ, ಏನಾದರೂ ಹೇಳಿದ್ಯಾ? ಶಂಕರ, ಅದೇ ಬೇರೆ ರೂಮ್ ಅಂದಿಯಲ್ಲ, ಅದನ್ನು ತೋರಿಸು ಅಂದೆ. ರಾಕಿ, ಸರಿ ಬಾ. ಆದರೂ ನೀನು ತುಂಬ ಬದಲಾಗಿದೆಯಾ ಶಂಕರ. ಆ ರೂಮ್ನ ಬೇರೆ ಯಾರೇ ಉಪಯೋಗಿಸಿದರೂ ನಿನಗೆ ಕೋಪ ಬರ್ತಿತ್ತಲ್ವಾ? ಇನ್ಫ್ಯಾಕ್ಟ್ ಇವತ್ತು ಕೂಡ ಕೋಪ ಮಾಡ್ಕೊಳ್ತೀಯಾ ಅಂದ್ಕೊಳ್ತಿದ್ದೆ. ತುಂಬಾ ಬದಲಾಗಿದ್ದೀಯಾ ಶಂಕರ. ಲೈಫ್ ಅಂದ್ರೇ ಹಾಗೆ ಅಲ್ವಾ, ಬದಲಾವಣೆ ಜಗದ ನಿಯಮ ಅಂತ ದೊಡ್ಡವರು ಹೇಳಿಲ್ವಾ? ರಾಕಿ, ಲೋ, ಏನೋ ಇದು ನಿಜವಾಗ್ಲೂ ನೀನೇನಾ? ಫಿಲಾಸಫಿ ಎಲ್ಲ ಮಾತಾಡ್ತಾ ಇದೆಯಲ್ಲೋ? ಶಂಕರ, ಎಲ್ಲ ನಿನ್ನ ತಂಗಿ ಕೃಪೆ ಕಣೋ. ರಾಕಿ, ಏನಂದೆ? ಶಂಕರ, ಅಷ್ಟರಲ್ಲಿ ಅವನು ಉಳಿದುಕೊಳ್ಳುವ ರೂಮ್ ಬಂದಿದ್ದರಿಂದ, ಏನಿಲ್ಲ, ಈಗ ತಾವು ಹೊರಡಿ, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ರಾಕಿನ ಅಲ್ಲಿಂದ ಹೇಗೋ ಸಾಗಾಕಿ ಬಾಗಿಲು ಹಾಕಿಕೊಂಡಿದ್ದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಈ ಕತೆಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ದಿನಕ್ಕೆ 2 ಎಪಿಸೋಡ್ ಹಾಕ್ತೀನಿ, ಇಲ್ಲದಿದ್ದರೆ ಒಂದೇ ಎಪಿಸೋಡ್ ಹಾಕ್ತೀನಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.